ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸಿ ಎ ಕಿಶೋರ್. ಚಿತ್ರಲೋಕದಲ್ಲಿ ನಾನು ಅನೇಕ ವಿಡಿಯೋಗಳನ್ನು ನೋಡಿದ್ದೀರಿ, ಈಗ ನೋಡ್ತಾ ಇದ್ದೀರಿ, ಮುಂದಕ್ಕೂ ನೋಡ್ತೀರಿ. ನಿಮ್ಮ ವ್ಯಾಲಿಡ್ ಇನ್ಪುಟ್ಸು, ಕಾಮೆಂಟ್ಸು, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಚಿತ್ರಲೋಕ. ಸಂಪರ್ಕದಲ್ಲಿರೋಣ. ನಮಸ್ಕಾರ. ಹುಡುಗರಲ್ಲಿ ಇಲ್ಲ ವಯಸ್ಸಾದವರಲ್ಲಿ ಸೆಕ್ಸ್ ಹೆಚ್ಚು ಹೊತ್ತು ಮಾಡೋದಕ್ಕೆ ಅಂದ್ಬಿಟ್ಟು ಮಾತ್ರೆಗಳಿದೆಯಾ ತಗೊಂಡ್ರೆ ಒಳ್ಳೇದಾ? ಯೌವನಾವಸ್ಥೆಯಲ್ಲಿ ಲೈಂಗಿಕ ಪ್ರಕ್ರಿಯೆ ಜಾಸ್ತಿ ಆಗಬೇಕು ಅಥವಾ ಸೆಕ್ಷುವಲ್ ಆಕ್ಟಿವಿಟಿ ಜಾಸ್ತಿ ತೊಡ್ಕೊಳ್ಬೇಕು, ಇದಕ್ಕೆ ಯಾವ ಮಾತ್ರೆಗಳು ನಾವು ತಗೊಳ್ಬೇಕು, ಯಾವ ಡೋಸೇಜಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಶ್ನೆ ಅನೇಕ ಸಂದರ್ಭದಲ್ಲಿ ಕೇಳಕ್ಕೆ ಮುಜುಗರ ಆದರೆ ಕೇಳ್ತಾರೆ. ಹೇಳಬೇಕಾಗಿರೋ ಜವಾಬ್ದಾರಿ ಹಾಗಾಗಿ ಹೇಳ್ತಾ ಇದ್ದೇವೆ. ಮೊಟ್ಟ ಮೊದಲ ಹಂತದಲ್ಲಿ ಲೈಂಗಿಕ ಪ್ರಕ್ರಿಯೆ ಒಂದು ನೈಸರ್ಗಿಕ ಕ್ರಿಯೆ. ಇಟ್ ಈಸ್ ನಾಟ್ ಎನ್ ಇಂಡ್ಯೂಸ್ಡ್ ಫಿನಾಮಿನನ್. ಭಗವಂತ ಎಲ್ಲ ಮನುಷ್ಯ ಜೀವಗಳಿಗೆ ಕೊಟ್ಟಂತಹ ಒಂದು ಕ್ರಿಯೆ. ಹಾಗಾಗಿ ಅದ್ರ ಬಗ್ಗೆ ಬೇಸರ ಅಥವಾ ಮುಜುಗರ ಅಥವಾ ಅಸಡ್ಡೆ ಅಥವಾ ಮಡಿವಂತಿಕೆಯನ್ನು ನಾವು ಬಿಟ್ಟು ಮಾತಾಡ್ತಕ್ಕಂಥದ್ದು ಬಹುಮುಖ್ಯ ಅಂತ ನಾನು ಭಾವಿಸ್ತೇನೆ. ಇದು ಮೊಟ್ಟ ಮೊದಲದ ಅಂಶ. ನೈಸರ್ಗಿಕ ಪ್ರಕ್ರಿಯೆ ಅಂದಮೇಲೆ ಪ್ರಾಣಿ ಪಕ್ಷಿಗೆ ಯಾರು ಲೈಂಗಿಕರಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಕ್ಕಂತಹ ಸಾಧ್ಯತೆ ಇದೆಯಾ? ನಾವು ಎಲ್ಲ ಪ್ರಾಣಿ ಪಕ್ಷಿ ನಿಸರ್ಗ ಇನ್ನೊಂದು ಜೀವಿಗೆ ಜನನ ಆಗಬೇಕು ಅಂದಾಗ ಈ ಕ್ರಿಯೆ ಆಗ್ತಕ್ಕಂಥದ್ದು ತಲೆಮಾರುಗಳಿಂದ ದಶಕಗಳಿಂದ ಆಗ್ತಾ ಬರ್ತಿರ್ತಕ್ಕಂಥ ನೈಸರ್ಗಿಕ ಪ್ರಕ್ರಿಯೆ. ದುಸ್ಥಿತಿ ಇವತ್ತು ಮನುಷ್ಯ, ಅದರಲ್ಲೂ ಸಿಟಿ ಮೆಟ್ರೋಪಾಲಿಟನ್ ಕಾಸ್ಮೋಪಾಲಿಟನ್ ಲೈಫ್ ಸ್ಟೈಲ್ ಇರ್ತಕ್ಕಂಥ ಮನುಷ್ಯ ಇದಕ್ಕೆ ಹೆಚ್ಚಿನ ಗಾಬರಿ ಆಗ್ತಕ್ಕಂಥದ್ದು, ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದು. ವೈವಾಹಿಕ ಸಂದರ್ಭಕ್ಕೆ ಮೊದಲು ವೈದ್ಯರನ್ನ ಸಂಪರ್ಕ ಮಾಡಿ ತನ್ನ ಅಳಲು ತೋಡ್ಕೊಳ್ತಕ್ಕಂಥದ್ದು, ತನ್ನ ಅಸಮರ್ಥತೆಯ ಬಗ್ಗೆ ಚಿಂತೆಗೆ ಗ್ರಾಸವಾಗ್ತಕ್ಕಂಥದ್ದು. ಒಂದು ಹಂತದಲ್ಲಿ ಬೆಲೆ ಕೊಡಬೇಕು, ಎಚ್ಚೆತ್ಕೊಂಡಿದ್ದಾನೆ, ಸಮಸ್ಯೆ ಏನೋ ಇದೆ, ಅದನ್ನು ಸರಿ ಮಾಡಬೇಕು ಅಂತ. ಅಥವಾ ಇದ್ರ ಬಗ್ಗೆ ಗಮನವೇ ಇಲ್ಲ ಅಂದ್ರೆ ಅವ್ರಿಗೆ ಮಾರ್ಗದರ್ಶನ ಕೊಡಬೇಕಾದ್ದು ಕೂಡ ನಮ್ಮ ಕರ್ತವ್ಯ. ಅಥವಾ ಅತಿ ಹೆಚ್ಚು ಗಮನ ಇದೆ, ಮಾಡಬಾರದ ಕೆಲಸಗಳನ್ನ ಮಾಡಬಾರದ ವಯಸ್ಸಿನಲ್ಲಿ ಮಾಡ್ತಾ ಇದ್ರೆ ತಿದ್ದಿ ತೀಡಿ ಬುದ್ಧಿ ಹೇಳ್ತಕ್ಕಂತಹ ಕೈಂಕರ್ಯ ಕೂಡ ಒಬ್ಬ ಆಪ್ತ ಸಮಾಲೋಚಕ ವೈದ್ಯ ಮಾಡಬೇಕಾಗಿರ್ತಕ್ಕ ಜವಾಬ್ದಾರಿಯೇ ಸರಿ. ಹಾಗಾಗಿ ಹಿರಿಯರು ಹೇಳ್ತಾರೆ, ಸೆಲ್ಫ್ ಮೆಡಿಕೇಶನ್ ಇಸ್ ಬ್ಯಾಡ್, ಸೆಲ್ಫ್ ಇರಿಟೇಷನ್ ಇಸ್ ಮ್ಯಾಡ್ ಅಂತ. ಅನೇಕ ಸಂದರ್ಭಗಳಲ್ಲಿ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಅವ್ರು ಯೋಚನೆ ಮಾಡಿ ಅಥವಾ ಪರ್ಫಾರ್ಮೆನ್ಸ್ ಆನ್ ಬೆಡ್ ತುಂಬ ಜಾಸ್ತಿ ಆಗಬೇಕು ಅಂತಕ್ಕಂತಹ ಚಿಂತನೆಯಲ್ಲಿ ಸ್ವಯಂ ಪ್ರೇರಿತ ಔಷಧಿಗಳನ್ನ ಮೆಡಿಕಲ್ ಶಾಪ್ ಹೋಗ್ಬಿಡ್ತಕ್ಕಂಥದ್ದು, OTC ಮೆಡಿಸಿನ್ಸ್ನ ತೊಗೊಂಡ್ಬಿಡ್ತದ್ದು, ಅಂದರೆ ಓವರ್ ದ ಟ್ರೇಕ್ ಕೌಂಟರ್ ಡ್ರಗ್ಸ್ ಅಂತ ಹೇಳ್ತೀವಿ. ಹಿಂಗೋಗಿ ಮೆಡಿಕಲ್ ಶಾಪಲ್ಲಿ ಹಣ ಕೊಟ್ಟು ತೊಗೊಂಡ್ಬರ್ತಕ್ಕಂಥದ್ದು. ಆ ಥರದ ಔಷಧಿಗಳ ಸೇವನೆಯಿಂದ ಇನ್ಯಾವುದೋ ಒಂದು ಸಮಸ್ಯೆಗೆ ಅದು ದಾರಿ ಎಡೆ ಮಾಡಿಕೊಟ್ಟು ಮತ್ತಷ್ಟು ಮಗದಷ್ಟು ಸಮಸ್ಯೆಗಳಿಗೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅವ್ರು ಹೋಗ್ತಕ್ಕಂಥದ್ದನ್ನು ನೋಡ್ತಾ ಇರ್ತೀವಿ. ಮೊಟ್ಟ ಮೊದಲನೇದಾಗಿ ದಯವಿಟ್ಟು ವಿವಾಹ ಪೂರ್ವದಲ್ಲಿ ಸಮಸ್ಯೆ ನಿಮ್ಗೆ ಏನಾದರೂ ಈ ದೃಷ್ಟಿಕೋನದಲ್ಲಿ ಇದೆ ಅಂತ ಗೊತ್ತಾದಾಗ ವೈದ್ಯರ ಸಂಪರ್ಕ. ತಾಯಿ, ಮೇಷ್ಟ್ರು, ಡಾಕ್ಟ್ರು ಎಂದೆಂದಿಗೂ ಸದಾಕಾಲ ಸರ್ವಕಾಲ ನಿಮ್ಮವರೇ. ಹಾಗಾಗಿ ಅದ್ರ ಬಗ್ಗೆ ಯಾವುದೇ ಭಯ ಅಥವಾ ಮುಜುಗರ ಬೇಡ. ಹೋಗಿ ಹಿಂಗೆ ಆಗ್ತಾ ಇದೆ ಡಾಕ್ಟ್ರೇ, ನನಗೇನೋ ಒಂಚೂರು ಆತಂಕ ಆಗ್ತಾ ಇದೆ, ನನಗೇನಾದರೂ ಬೆಂಬಲ ಸಿಗ್ಬೋದಾ ಅಂದರೆ ಸೂಕ್ತ ನುರಿತ ವೈದ್ಯರಿಂದ, ಎಸ್ಪೆಷಲಿ ಆಯುರ್ವೇದ ನನ್ನ ಫೀಲ್ಡ್ ಅದಾಗಿರೋದ್ರಿಂದ ನಮ್ಮ ಲೈಂಗಿಕ ಕ್ರಿಯೆ ಅತ್ಯುತ್ತಮವಾಗಲು ಉತ್ತಮವಾಗಲು ಅದರಿಂದ ಅತ್ಯುತ್ತಮವಾದಂತಹ ಹಂತಕ್ಕೆ ಶ್ರೇಣಿಯ ಒಂದು ಇಂಪ್ರೂವೈಸೇಷನ್ಗೆ ಡೆಫಿನೆಟ್ಲಿ ಅನೇಕ ಔಷಧಿಗಳ ಸಹಾಯದಿಂದ ಅದನ್ನು ಸಾಧಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ನಾವು ಸ್ಟ್ರೆಸ್ನ ರೂಲ್ ಔಟ್ ಮಾಡಬೇಕು, ಡಯಾಬಿಟೀಸ್ನ ರೂಲ್ ಔಟ್ ಮಾಡಬೇಕು, ಒಬೆಸಿಟಿನ ರೂಲ್ ಔಟ್ ಮಾಡಬೇಕು. ಎಷ್ಟೋ ಸಂದರ್ಭದಲ್ಲಿ ಒತ್ತಡಯುಕ್ತವಾದಂತಹ ಜೀವನ ದೊಡ್ಡ ಕಾರಣ ಇದಕ್ಕಾಗ್ಬಿಟ್ಟಿದೆ. ಒತ್ತಡವನ್ನು ಸ್ವಲ್ಪ ನಾವು ಪಕ್ಕಕ್ಕೆ ಇಟ್ಬಿಟ್ರೆ ಈ ಥರ ಸಮಸ್ಯೆಗಳಿಗೆ ತುಂಬ ಬೇಗ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ನಾವು ಔಷಧಿಯನ್ನು ಕೊಡಬಹುದು. ಸಿಂಪಲ್ ಅಶ್ವಗಂಧ ಮಾತ್ರೆ. ಅಶ್ವಗಂಧ ಅಂದರೆ ಅಶ್ವಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಇದನ್ನ ವೈದ್ಯಕೀಯ ಸಲಹೆ ಮಾರ್ಗದರ್ಶನ ಮೇಲೆ ನೀವು ತಗೊಳ್ಬೇಕು, ಅದು ಬೇರೆ ವಿಚಾರ. ಉದಾಹರಣೆ ಹೇಳ್ತಾ ಇದ್ದೀನಿ, ಅಶ್ವಶಕ್ತಿ ಹಾರ್ಸ್ ಪವರ್ ಅಂತೆಲ್ಲ ಹೇಳ್ತೀವಿ. ಮೋಟರ್ಸ್ಗೆ ನಾವು ಇಂಜಿನ್ಸ್ಗೆಲ್ಲ ಫಿಕ್ಸ್ ಮಾಡುವಾಗ ಇದು 100 HP 200 HP ಅಂತ, 200 ಹಾರ್ಸ್ ಪವರ್ 100 ಹಾರ್ಸ್ ಪವರ್ ಅಂತ. ಸೊ ನಮ್ಮ ಲೈಂಗಿಕ ಪ್ರಕ್ರಿಯೆಯನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂಥ ದೃಷ್ಟಿಕೋನದಲ್ಲಿ ಅನೇಕ ದ್ರವ್ಯಗಳ ಪೈಕಿ ವಾಜೀಕರಣ ರೂಪದಲ್ಲಿ, ರಸಾಯನ ರೂಪದಲ್ಲಿ ವಯಸ್ಥಾಪನ ಅಂದರೆ 20 ವರ್ಷದ 40 ವರ್ಷದ ಫೀಲಿಂಗ್ ನಂಗೆ ಇದೆ ಅಂದಾಗ ವಾಪಸ್ ಆ ವಯಸ್ಸನ್ನ 20ಕ್ಕೆ ಹಿಡಿದು ತಂದು ಕೂಡಿಸುವಂತಹ ದೃಷ್ಟಿಕೋನದಲ್ಲಿ ಆಯುರ್ವೇದ ದ್ರವ್ಯಗಳು, ಅಶ್ವಗಂಧ ಆದಿಯಾಗಿ ಅನೇಕ ದ್ರವ್ಯಗಳು ತನ್ನದಂತಹ ವಿಶಿಷ್ಟ ಪರಿಣಾಮವನ್ನು ಕೊಡುತ್ತೆ. ಆ ಸಮಸ್ಯೆಯಿಂದ ಬಹುತೇಕ ಆಯುರ್ವೇದವನ್ನ ನಂಬತಕ್ಕಂಥ ಎಲ್ಲರಿಗೂ ಆ ಸಮಸ್ಯೆಯಿಂದ ದೂರ ಮಾಡ್ತಕ್ಕಂತಹ ಸಾಧ್ಯತೆಗಳಿದೆ. ಭಯ ಬೇಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹೆದರಬೇಡಿ, ಎಚ್ಚೆತ್ಕೊಳ್ಳಿ. ಮಾಹಿತಿಗಳು ಕೇಳ್ಕೊಂಡ್ರಲ್ಲ, ನೋ ಫಿಯರ್ ವೆನ್ ಆಯುರ್ವೇದ ಇಸ್ ಹಿಯರ್, ನೋ ಫಿಯರ್ ವೆನ್ ಐ ಆಮ್ ನಿಯರ್. ಯೋಚನೆನೇ ಮಾಡಬೇಡ್ರಿ, ಸಮಸ್ಯೆಗಳು ಕೇಳಿಸ್ಕೊಳ್ಳಿ, ಅರ್ಥೈಸ್ಕೊಳ್ಳಿ, ಅಳವಡಿಸ್ಕೊಳ್ಳಿ.
ಗೆಲ್ತೀರ, ಗೆದ್ದೇ ಗೆಲ್ತೀರ.